ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮಗೆ ಕಿರಳಮ್ಮ ತಾಯಿ ಗ್ರಾಮಕ್ಕೆ ಸ್ವಾಗತ. ಅಜ್ಜಂಪುರದ ಗ್ರಾಮ ದೇವತೆ, ಶಕ್ತಿ ದೇವತೆ ಶ್ರೀ ಕಿರಳಮ್ಮನವರ ತಾಯಿ ಸನ್ನಿಧಾನಕ್ಕೆ ಸ್ವಾಗತ. 31/3/2026ರಿಂದ ಕಿರಳಮ್ಮನವರ ತಾಯಿ ಜಾತ್ರೆ ಶುರುವಾಗುತ್ತೆ. 5/4/2026ವರೆಗೂ ಇರುತ್ತೆ. ವಿವಿಧವಾದ ಕಾರ್ಯಕ್ರಮಗಳು ಹಾಗೂ ರಥೋತ್ಸವ ಇರುತ್ತೆ, ಸಿಡಿ ಉತ್ಸವ ಇರುತ್ತೆ. ಎಲ್ಲ ನಮ್ಮ ಕರ್ನಾಟಕದ ಭಕ್ತಾದಿಗಳಿಗೆ ಕಿರಳಮ್ಮನವರ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ಅಜ್ಜಂಪುರ ತಾಲೂಕಿನ ಗ್ರಾಮ ದೇವತೆ ಶ್ರೀ ಕಿರಳಮ್ಮ ತಾಯಿಯ ಶಕ್ತಿ ಅದ್ಭುತ. ಕಣ್ಣಂಚಿದ ಶಕ್ತಿ, ಆಕಾಶದೆತ್ತರದ ಗೋಪುರ, ತಾಯಿಯ ಆಶೀರ್ವಾದ ಪ್ರೀತಿ ಸದಾ ನಿಮ್ಮ ಮೇಲೆ ಇರಲಿ. ವಿವಿಧ ರೀತಿಯ ಕಾರ್ಯಕ್ರಮಗಳು ಹಾಗೂ ಸಿಡಿ ಕಾರ್ಯಕ್ರಮವಿರುತ್ತದೆ. ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸುವಂಥವು ಇಂಥ ಒಂದು ಜಾತ್ರೆಗಳು, ಕಾರ್ಯಕ್ರಮಗಳು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಹೆಚ್ಚಾಗಿ ಉಳಿಸ್ತವೆ. ಯಾಕೆ ಅಂದರೆ ಸ್ನೇಹಿತರೆ, ಕೆಲವೊಂದು ನಶಿಸಿ ಹೋಗ್ತಾ ಇದ್ದಾವೆ. ಮೊನ್ನೆ ದೇವ್ರ ಮನೆ ಸಕಲೇಶ್ವರದಲ್ಲಿ ಆಗಿದ್ದ ಘಟನೆ ನೋಡಿದ್ರೆ ಅವರು ಹೇಳಿದ್ದೇ ತಪ್ಪಾಯ್ತಾ, ಫೋಟೋಶೂಟ್ ಮಾಡೋ ರೀತಿ ಮಾಡಿ ಅಂದಿದ್ದೇ ತಪ್ಪಾಯ್ತಾ ಅನ್ನೋ ರೀತಿ ಇದೆ. ತಾಯಿ ಕಿರಳಮ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಶಕ್ತಿ ದೇವತೆ ಕಿರಳಮ್ಮ ಅಜ್ಜಂಪುರ ಗ್ರಾಮದಲ್ಲಿ 1994ರಲ್ಲಿ ಈ ದೇವಿಯ ಆಲಯ ಸ್ಥಾಪನೆ ಆಗುತ್ತೆ. ತುಂಬ ಅದ್ಭುತವಾದ ಶಕ್ತಿ. ಅಜ್ಜಂಪುರ ಗ್ರಾಮದ ಜನತೆ ಹೇಗೆ ಅಂದರೆ, ನಮ್ಮ ಹಿಂದೂ ಸಂಸ್ಕೃತಿ ಹಬ್ಬ ಹರಿದಿನ ಅಷ್ಟು ಚಂದವಾಗಿ ಉತ್ತಮವಾಗಿ ಎಲ್ಲರೂ ಉಳಿದಿದೆ. ಈ ಕಡೆ ಅಂದರೆ ಈ ಥರ ಒಂದು ಆಚರಣೆಯಿಂದಲೇ ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲ ಉಳಿದಿದೆ. ತಾಯಿ ಯಾರೋ ಒಬ್ಬರಿಗೆ ಮೀಸಲಾಗಿಲ್ಲ, ಎಲ್ಲ ಜಾತಿ ಧರ್ಮ ಮೀರಿದಂಥ ಶಕ್ತಿ ಕಿರಳಮ್ಮನವರ ತಾಯಿಯ ಶಕ್ತಿ. ಎಲ್ಲ ಧರ್ಮದವರು ಹಬ್ಬ ಆಚರಿಸ್ತಾರೆ. ಅವರು ಇವರು ಅಂತೇನಿಲ್ಲ, ಎಲ್ಲ ಧರ್ಮದವರು ಸೇರಿ ಆಚರಿಸೋ ಹಬ್ಬ ತಾಯಿ ಕಿರಳಮ್ಮನ ಹಬ್ಬ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಆಶೀರ್ವಾದ ಪಡೆದು ನಿಮ್ಮ ಕುಟುಂಬಕ್ಕೆ, ನಿಮಗೆ ಆರೋಗ್ಯ ಐಶ್ವರ್ಯವನ್ನು ಪಡೆದುಕೊಂಡು ಹೋಗಬೇಕಾಗಿ ವಿನಂತಿ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ನಮ್ಮ ಅಜ್ಜಂಪುರದ ಗ್ರಾಮ ದೇವತೆ ಕಿರಳಮ್ಮ. ಭಕ್ತಾದಿಗಳು ದಯವಿಟ್ಟು ಎಲ್ಲರೂ ಜಾತ್ರೆಗೆ ಬನ್ನಿ, ಕುಟುಂಬ ಸಮೇತ ಬಂದು ತಾಯಿಯ ಆಶೀರ್ವಾದ ಪಡೆದು ದರ್ಶನ ಪಡೆದು ಒಂದು ನಿಮಗೆ ಒಳ್ಳೆಯದಾಗಲಿ. ಬಂದಂಥವರು ಅಜ್ಜಂಪುರ ಹೃದಯ ಭಾಗ ಬಸ್ ಸ್ಟ್ಯಾಂಡಿಗೆ ಬಂದರೆ ಅಲ್ಲಿಂದ ಸೀದಾ ಒಳ ರೋಡಲ್ಲಿ ಹೋದರೆ, ಆಸ್ಪತ್ರೆಯ ರೋಡಲ್ಲಿ ಹೋದರೆ ಸೀದಾ ಹೋದರೆ ತಾಯಿ ಸನ್ನಿಧಾನ ಇದೆ. ಎಲ್ಲರೂ ಬನ್ನಿ. ಬಗೆ ಬಗೆ ಹೂಗಳು ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧವಾಗಿದೆ. ಎಲ್ಲ ಒಂದು ಪೂರ್ವ ತಯಾರಿ ಉತ್ತಮವಾಗಿ ಮಾಡಿದ್ದಾರೆ ಅಜ್ಜಂಪುರದ ಗ್ರಾಮ ಜನತೆ. ಮಕ್ಕಳ ಸಂತೋಷ ಮಕ್ಕಳು ಹಂಗೆ ಅಲ್ವೇನ್ರಿ, ಮಕ್ಕಳು ದೇವರಿದ್ದಂಗೆ ಅಲ್ವಾ. ತಾಯಿ ಸನ್ನಿಧಾನದಲ್ಲಿ ಜಾತ್ರದ ಮಹೋತ್ಸವದ ಪೂರ್ವ ತಯಾರಿ ಭರ್ಜರಿಯಾಗಿ ಸಾಗಿದೆ. ನೀವೆಲ್ಲ ಬಂದು ತಾಯಿಯ ಆಶೀರ್ವಾದ ಪಡೆದು ಹೋಗಬೇಕು ಸ್ನೇಹಿತರೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಸ್ತ್ರ ಸಹಿತವಾಗಿ ಬನ್ನಿ. ಗಂಡು ಮಕ್ಕಳು ಪಂಚೆ ಶಲ್ಯ, ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೆ ಆ ತಾಯಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದು ಹೇಳೋಕ್ಕೆ ತಿಳಿದು. ವಿಡಿಯೋ ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ನಲ್ಲಿ ಫುಲ್ ವಿಡಿಯೋ ಇದೆ ನೋಡಿ. ಯೂಟ್ಯೂಬ್ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಯಾವುದಾದ್ರೂ ಮಾತಲ್ಲಿ ತಪ್ಪಿದರೆ ದಯವಿಟ್ಟು ಅಜ್ಜಂಪುರದ ಜನತೆ ಕ್ಷಮೆ ಇರಲಿ, ಕರ್ನಾಟಕ ಜನತೆ ಕ್ಷಮೆ ಇರಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಕಿರಳಮ್ಮ, ಜೈ ಕಿರಳಮ್ಮ, ಜೈ ಕಿರಳಮ್ಮ.